ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತಹ ಜಿಲ್ಲೆ ಅನ್ನೋ ಹೆಗ್ಗಳಿಕೆ ಇರತಕ್ಕಂಥದ್ದು ಚಾಮರಾಜನಗರದಲ್ಲಿ. ಈ ಚಾಮರಾಜನಗರದಲ್ಲಿ ಈಗ ಹೊಸ ಆನೆ ಕ್ಯಾಂಪನ್ನು ತೆರೆಯುವ ಮೂಲಕ ಟೂರಿಸಂಗೆ ಹೊಸ ಟಚ್ ನೀಡೋದಕ್ಕೆ ಅರಣ್ಯ ಇಲಾಖೆ ಈಗ ಮುಂದಾಗಿದೆ. ಕೆಲ ದಿನಗಳಲ್ಲೇ ಬೂದಿ ಪಡಗ ಆನೆ ಕ್ಯಾಂಪ್ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗುತ್ತೆ. ಆದರೆ ಬೂದಿ ಪಡಗದಲ್ಲಿ ನಿರ್ಮಾಣವಾಗ್ತಿರುವ ಆನೆ ಶಿಬಿರಕ್ಕೆ ಪರಿಸರವಾದಿಗಳಿಂದ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಬೂದಿ ಪಡಗದಲ್ಲಿ ಮೊದಲು ಆನೆ ಪಳಗಿಸುವ ಖೆಡ್ಡ ಇತ್ತು. ಇದು ಕಾಡಾನೆಗಳು ಸಂಚಾರ ಮಾಡುವ ಆನೆ ಕಾರಿಡಾರ್ ಆಗಿದೆ. ತಮಿಳುನಾಡು, ಕೇರಳ, ಕರ್ನಾಟಕ ಮೂರೂ ಭಾಗದ ಕಾಡಾನೆಗಳು ಕೂಡ ಕಾರಿಡಾರ್ ಮೂಲಕವೇ ಸಂಚಾರ ಮಾಡ್ತಾ ಇವೆ. ಅಲ್ಲದೆ ಆನೆಗಳ ಸಂಖ್ಯೆ ಕೂಡ ಹೆಚ್ಚು ಇರೋದರಿಂದ ಸಾಕಾನೆ ಶಿಬಿರದ ಆನೆಗಳಿಗೂ ಹಾಗೂ ಕಾಡಾನೆಗಳಿಗೂ ಘರ್ಷಣೆ ಉಂಟಾಗುವಂತಹ ಸಾಧ್ಯತೆ ಇದೆ. ಆನೆ ಕ್ಯಾಂಪ್ ಬೂದಿ ಪಡಗದಲ್ಲಿ ನಿರ್ಮಾಣವಾಗಿರೋದೇ ಆಗದೇ ಇರತಕ್ಕಂಥದ್ದೇ ಉತ್ತಮ. ಒಂದು ವೇಳೆ ಆನೆ ಕ್ಯಾಂಪ್ ಓಪನ್ ಮಾಡಿದ್ರೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಪರಿಸರವಾದಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರದ ಜಿಲ್ಲೆಯ ಬಿಳಿಗಿರಂಗನ ಬೆಟ್ಟದ ನಮ್ಮ ಬೂದಿಪಡಗ ಇದರಲ್ಲಿ ಒಂದು ಆನೆ ಕ್ಯಾಂಪ್ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಇದು ಇಲ್ಲಿ ಮಾಡಬಾರ್ದು. ಯಾಕೆಂದರೆ ಬೂದಿಪಡಗ ಅದು ಆನೆ ಕಾರಿಡಾರ್ ಇರತಕ್ಕಂಥ ಜಾಗ. ಅದು ಕಾಡಾನೆಗಳು ನಮ್ಮ ಕರ್ನಾಟಕದಿಂದ ಬೂದಿಪಡಗ ಮತ್ತು ತಲಮಲೆ ಅರಣ್ಯಕ್ಕೆ ಹೋಗ್ತಕ್ಕಂಥದ್ದು. ಅದು ಆನೆ ಕಾರಿಡಾರ್ ಅಂತ ಹೇಳಿದ್ರೆ ಕರ್ನಾಟಕ, ತಮಿಳುನಾಡು, ಕೇರಳಕ್ಕೆ ಆನೆಗಳು ಚಕ್ಕಂದೋಗಿ ತಿರುಗಾಡಬೇಕು. ಅದಕ್ಕೆ ದಾರಿ ಸುಲಲಿತವಾಗಿ ಮಾಡಿಕೊಡ್ಬೇಕು. ಅಂಥ ಜಾಗದಲ್ಲಿ ಇವರು ಬೂದಿಪಡಗದಲ್ಲಿ ಆನೆ ಕ್ಯಾಂಪು, ಸಾಕಾನೆ ಕ್ಯಾಂಪ್ ಇಟ್ಟರೆ ಅದು ಸಂಘರ್ಷ ಶುರುವಾಗ್ತದೆ. ಅದಲ್ಲದೆ ಈಗಾಗಲೇ ಬೂದಿಪಡಗ ಮತ್ತು ಕುಳ್ಳೂರು ಈ ಭಾಗದಲ್ಲಿ ಎಲ್ಲವೂ ಕೂಡ ಅರಣ್ಯ ಒತ್ತುವರಿಯಾಗಿದೆ. ಅದು ಅಲ್ಲಿ ಹೇಗೆ ಇವರು ಆನೆ ಕಾರಿಡಾರ್ ಮಾಡ್ತಾರೆ ಅನ್ನೋದು ನಮಗೆ ಅರ್ಥವಾಗ್ತಾ ಇಲ್ಲ. ಅದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು.